ಡಿಸೆಂಬರ್ ಸೀಸನ್ ಏನೋ ಮುಗೀತು, ಆದರೆ ಈ ಚಳಿಗಾಲ ಅಂತೂ ಇನ್ನೂ ಮುಗ್ದಿಲ್ಲ ಅಂತ ಅನ್ಕೊಂಡ್ರ? ಹಾಗಾದ್ರೆ ಈ ಚಳಿಗಾಲದಲ್ಲಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನ್ಸಿದ್ರೆ ಇಲ್ಲೊಂದು ಸದಾವಕಾಶ ಇದೆ. ಏನಪ್ಪಾ ಅಂತ ಕೇಳಿದ್ರ, ಅದಕ್ಕೆನ್ರಿ ಅವರೇ ಬೇಳೆ ಮೇಳ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರೇ ಬೇಳೆ ಮೇಳ ಬೆಂಗಳೂರಲ್ಲಿ ನಡೀತಾ ಇದೆ. ಏನಪ್ಪಾ ವಿಶೇಷ ಅಂತ ಕೇಳಿದ್ರ, ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ತಾಜಾ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ವಾಸವಿ ಕಾಂಡಿಮೆಂಟ್ಸ್ ರವರು ಏರ್ಪಡಿಸಿರುವಂತಹ 25ನೇ ವರ್ಷದ ಅವರೇ ಬೇಳೆ ಮೇಳಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಈ ಅವರೇ ಬೇಳೆ ಮೇಳ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ, ಇದು ಬೆಂಗಳೂರಿನ ಬಸವನಗುಡಿಲಿ ಇರುವಂತಹ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ನಡೀತಾ ಇದೆ. ಇದೇ ಡಿಸೆಂಬರ್ 27ರಿಂದ ಹಿಡಿದು ಜನವರಿ 5ನೇ ತಾರೀಕು ತನಕ ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ಈ ಬಗೆ ಬಗೆಯ ಅವರೆಕಾಳು ತಿಂಡಿಗಳನ್ನ ನೀವು ಸವಿಬೋದು. ಇದು ಈ ಪ್ರೈಸ್ ಲಿಸ್ಟ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಇದು 30 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೆ ಎಲ್ಲ ರೀತಿಯ ಬಗೆ ಬಗೆಯ ತಿಂಡಿಗಳನ್ನ ಸವಿಯೋದಕ್ಕೆ ಇಲ್ಲಿ ಸುವರ್ಣಾವಕಾಶವಾಗಿದೆ. ಆದ್ದರಿಂದ ತಪ್ಪದೇ ಭಾಗವಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಅವರೆಕಾಯಿ ಸೀಸನ್ ಅಂದರೆ ಹಾಗೇನೆ ಪ್ರತಿ ಮನೆಗಳಲ್ಲಿ ಅವರೆಕಾಯಿ ಸಾಂಬಾರ್ ಹಾಗೂ ಅವರೆಕಾಯಿ ಪಲ್ಯ ಮಾಡೋದು ಕಾಮನ್ ಆಗಿರುತ್ತೆ. ಈ ಅವರೆಕಾಯಿನ ಉಪಯೋಗಿಸ್ಕೊಂಡು ವಿಧವಾದ ಹಾಗೂ ರುಚಿಕರವಾದ ತಿಂಡಿಗಳನ್ನ ಸವಿಬೇಕು ಅಂದರೆ ನೀವು ತಪ್ಪದೇ ಈ ಮೇಳದಲ್ಲಿ ಭಾಗವಹಿಸಲೇಬೇಕಾಗತ್ತೆ. ಈ ರುಚಿಕರವಾದ ತಿಂಡಿಗಳು ಹೇಗಿರುತ್ತೆ, ಏನೇನಿರುತ್ತೆ ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಅವರೆಬೇಳೆ ಮೇಳಕ್ಕೆ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ನಿಮ್ಮ ನೆಚ್ಚಿನ ನಟರಾದಂತಹ ಮುಖ್ಯಮಂತ್ರಿ ಚಂದ್ರೂರವರು ಆಗಮಿಸಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ರು ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. ನಾವು ಮೊದಲನೇದಾಗಿ ಸವಿಬೇಕು ಅಂದ್ಕೊಂಡಿದ್ದು ಒಂದು ಸಿಹಿ ಪದಾರ್ಥವನ್ನು. ಆ ಸಿಹಿ ಪದಾರ್ಥ ಏನಪ್ಪ ಅಂದರೆ ಅವರೆಬೇಳೆ ಹೋಳಿಗೆ. ಈ ಅವರೆಬೇಳೆ ಹೋಳಿಗೆನ ಆಗ ತಾನೇ ತವ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸಿ ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾಯಿದ್ರು. ಇದನ್ನು ತಿಂದವರು ಒನ್ ಮೋರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅನ್ನೋಷ್ಟು. ಇನ್ನು ಮುಂದಿನ ಕೌಂಟರ್ ಯಾವುದಪ್ಪ ಅಂದರೆ ಅವರೆಬೇಳೆ ದೋಸೆ. ಆನಿಯನ್ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ ಇದೆಲ್ಲ ತಿಂದು ಇರ್ತೀರ. ಆದರೆ ವಿಶೇಷವಾದ ಅವರೆಬೇಳೆ ದೋಸೆ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ತವಾ ಮೇಲೆ ಬಿಸಿ ಬಿಸಿಯಾಗಿ ಅವರೆಬೇಳೆ ದೋಸೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಅವರೆಬೇಳೆ ದೋಸೆ ಜೊತೆಗೆ ಅವರೆಬೇಳೆ ಸಾಂಬಾರನ್ನ ಸರ್ವ್ ಮಾಡಿಕೊಟ್ಟಾಗ ಅದ್ರ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ. ಅದನ್ನು ಸವಿದ ನಮಗೆ ತುಂಬಾ ಖುಷಿ ಕೊಡ್ತು. ಹಾಗಾದರೆ ಈ ಬೆಸ್ಟ್ ಕಾಂಬಿನೇಷನ್ ದೋಸೆ ಮತ್ತು ಸಾಂಬಾರನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಚಾಟ್ಸ್ ಪ್ರಿಯರಿಗಂತೂ ಈವ್ನಿಂಗ್ ಸ್ನ್ಯಾಕ್ಸ್ ಮಿಸ್ ಮಾಡ್ಕೊಳ್ದೆ ಇರೋದಕ್ಕೆ ಆಗೋದೇ ಇಲ್ಲ. ಅದರಲ್ಲೂ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಇವರ ಹಾಟ್ ಫೇವರೇಟ್ ಆಗಿರುತ್ತೆ. ಇಂಥ ಚಾಟ್ಸ್ ಪ್ರಿಯರಿಗೆ ಅವರೆಬೇಳೆ ಸ್ಪೆಷಲ್ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿಯನ್ನು ಸರ್ವ್ ಮಾಡಲಾಗ್ತಿತ್ತು. ಅದರಲ್ಲೂ ನೀವು ಮಸಾಲೆ ಪುರಿ ಹಾಗೂ ಪಾನಿಪುರಿನ ಮಿಸ್ ಮಾಡದೆ ಟೇಸ್ಟ್ ಮಾಡಲೇಬೇಕು. ಎಲ್ಲ ಟೇಸ್ಟ್ ಮಾಡಿ ಅವರೆಬೇಳೆ ಬೇಲ್ಪುರಿನ ಮಿಸ್ ಮಾಡದೇ ಇರೋಕ್ಕಾಗತ್ತಾ? ಡೆಫಿನೆಟ್ಲಿ ಅದನ್ನು ಕೂಡ ನಾವು ಟ್ರೈ ಮಾಡಿದ್ವಿ. ಅದು ತುಂಬಾ ಸ್ಪೈಸಿಯಾಗಿತ್ತು ಹಾಗೂ ರುಚಿಕರವಾಗಿತ್ತು. ಇನ್ನು ಮುಂದಿನ ಕೌಂಟರ್ ಯಾವುದಪ್ಪ ಅಂದರೆ ಅವರೆಬೇಳೆ ಗೋಬಿ. ರೆಗ್ಯುಲರ್ ಆಗಿ ಗೋಬಿ ಮಂಚೂರಿಯನ್ನ ನಾವು ಟೇಸ್ಟ್ ಮಾಡೇ ಇರ್ತೀವಿ. ಕ್ರಿಸ್ಪಿಯಾಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ಆದರೆ ಇಲ್ಲಿ ವಿಶೇಷವಾಗಿ ಅವರೆಬೇಳೆ ಗೋಬಿನ ಮಾಡಲಾಗಿತ್ತು. ಈ ಅವರೆಬೇಳೆ ಗೋಬಿನ ನಾವು ಆಗ್ತಾನೆ ರೆಡಿ ಮಾಡ್ತಿದ್ದರಿಂದ ಡ್ರೈ ಗೋಬಿನ ಟೇಸ್ಟ್ ಮಾಡಿದ್ವಿ. ತುಂಬಾ ಸ್ಪೈಸಿಯಾಗಿತ್ತು ಹಾಗೂ ತುಂಬಾ ರುಚಿಕರವಾಗಿತ್ತು ಕೂಡ. ಆಲೂಗಡ್ಡೆಯಲ್ಲಿ ಫ್ರೆಂಚ್ ಫ್ರೈಸ್ ಟ್ರೈ ಮಾಡೇ ಇರ್ತೀರ. ಅದೇ ರೀತಿ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ಹೌದು. ಆದರೆ ಇಲ್ಲಿ ಅವರೆಬೇಳೆ ಸ್ಪೆಷಲ್ ಆದ್ದರಿಂದ ಅವರೆಬೇಳೆ ಟ್ವಿಸ್ಟರ್ ಅನ್ನೋದ್ರಲ್ಲಿ ತಪ್ಪಾಗೋದಿಲ್ಲ. ಆದ್ದರಿಂದ ನಾವು ಅವರೆಬೇಳೆ ಟ್ವಿಸ್ಟರ್ನ ಟ್ರೈ ಮಾಡಿದ್ವಿ. ಟೇಸ್ಟ್ ವೈಸ್ ಕ್ರಿಸ್ಪಿ ಅನಿಸ್ಲಿಲ್ಲ ಅಂದ್ರೂ ತುಂಬಾ ಮೈಲ್ಡ್ ಆಗಿ ಸೆಟಲ್ಡ್ ಆಗಿತ್ತು. ರೆಗ್ಯುಲರ್ ಫ್ರೆಂಚ್ ಫ್ರೈಸ್ ಬದಲು ಟ್ವಿಸ್ಟರ್ನ ಟ್ರೈ ಮಾಡ್ತೀನಿ ಅಂದರೆ ಅವರೆಬೇಳೆ ಟ್ವಿಸ್ಟರ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಮೇಳದಲ್ಲಿ ನಾರ್ತ್ ಇಂಡಿಯನ್ ಸ್ಪೆಷಲ್ ಆಗಿ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಹೌದು, ತವಾ ಪಲಾವ್ ಹಾಗೂ ಪಾವ್ ಭಾಜಿ. ನಾವು ರುಚಿಕರವಾದ ಪಾವ್ ಭಾಜಿನ ಎಲ್ಲ ಕಡೆ ಟೇಸ್ಟ್ ಮಾಡಿರ್ತೀವಿ. ಇಲ್ಲಿ ಸ್ಪೆಷಲ್ ಆದಂಥ ಅವರೆಬೇಳೆ ಪಾವ್ ಭಾಜಿ ಟೇಸ್ಟ್ ಮಾಡೋದ್ರಲ್ಲಿ ವಿಶೇಷವಾಗಿತ್ತು. ಈ ತಂಪಾದ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ಹಾಗೂ ರುಚಿಕರವಾದ ಖಾರವಾದ ಪಾವ್ ಭಾಜಿನ ಟೇಸ್ಟ್ ಮಾಡೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಅವರೆಬೇಳೆ ಪಾವ್ ಭಾಜಿ ಮಸಾಲವನ್ನು ಟೇಸ್ಟ್ ಮಾಡಿದಾಗ ನಮಗಂತೂ ತುಂಬಾ ಖುಷಿ ಕೊಡ್ತು ಹಾಗೂ ಖಾರವಾಗಿತ್ತು, ತುಂಬಾ ರುಚಿಯಾಗಿತ್ತು.
ನಮ್ಮ ಮುಂದಿನ ಸ್ಟಾಲ್ ಯಾವುದಪ್ಪ ಅಂದರೆ ಅವರೇ ಬೇಳೆ ಸ್ಯಾಂಡ್ವಿಚ್. ಹೌದು, ರೆಗ್ಯುಲರ್ ಆಗಿ ನಾವು ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಸ್ಯಾಂಡ್ವಿಚ್ನ ಟೇಸ್ಟ್ ಮಾಡೇ ಇರ್ತೀವಿ, ಆದರೆ ಇಲ್ಲಿ ವಿಶೇಷವಾಗಿ ಅವರೇ ಬೇಳೆ ಸ್ಯಾಂಡ್ವಿಚ್ ಮಾಡ್ತಿರೋದು ವಿಶೇಷ ಅನ್ನಿಸ್ತು. ಆಗ ತಾನೇ ತವಾ ಮೇಲೆ ನೀಟಾಗಿ ಟೋಸ್ಟ್ ಮಾಡಿದಂಥ ಸ್ಯಾಂಡ್ವಿಚ್ನ ಕಟ್ ಮಾಡಿ ಕೊಟ್ಟಾಗ ಅದನ್ನು ಟೇಸ್ಟ್ ಮಾಡೋದು ನಮಗೆ ತುಂಬಾ ಖುಷಿ ಕೊಡ್ತು. ಇದು ರೆಗ್ಯುಲರ್ ಸ್ಯಾಂಡ್ವಿಚ್ಗಿಂತ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ಕೂಡ. ಬರೀ ಸ್ನ್ಯಾಕ್ಸು ಚಾಟ್ಸು ಮಾತ್ರ ತೋರಿಸ್ತಾ ಇದೆಯಾ, ಆದರೆ ಹೆಲ್ತಿ ಕಾನ್ಷಿಯಸ್ ಇರೋರಿಗೆ ಹೆಲ್ತಿ ಫುಡ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಇದೇ ನೋಡಿ, ಅವರೇ ಬೇಳೆ ಅಕ್ಕಿ ರೊಟ್ಟಿ ಹಾಗೂ ರಾಗಿ ರೊಟ್ಟಿ. ನಮ್ಮ ಪೇರೆಂಟ್ಸ್ಗಂತೂ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂದರೆ ಪಂಚಪ್ರಾಣ. ಇದೇ ರೀತಿ ನಿಮ್ಮ ಪೇರೆಂಟ್ಸ್ಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಅಕ್ಕಿ ರೊಟ್ಟಿನ ಹಾಗೂ ರಾಗಿ ರೊಟ್ಟಿನ ಎರಡನ್ನೂ ಸವಿದ್ರಿ, ತುಂಬಾ ಕ್ರಿಸ್ಪಿ ಆಗಿತ್ತು ಹಾಗೂ ಇದ್ಕಿದ ಬೇಳೆ ಸಾರು ಜೊತೆ ಟೇಸ್ಟ್ ಮಾಡಿದಾಗ ತುಂಬಾ ಖುಷಿ ಅನ್ನಿಸ್ತು. ಇನ್ನು ಮುಂದಿನ ಸ್ಟಾಲ್ ಯಾವುದಪ್ಪ ಅಂದರೆ ಅವರೇ ಬೇಳೆ ವಡೆ ಹಾಗೂ ಅವರೇ ಬೇಳೆ ಬೋಂಡಾ. ನೀವು ಡಯಟ್ ಕಾನ್ಷಿಯಸ್ ಆಗಿದ್ರು ಕೂಡ ಆದರೆ ಇವತ್ತು ಒಂದಿನ ಬ್ರೇಕ್ ಕೊಟ್ಟು ಈ ಅವರೇ ಬೇಳೆ ವಡೆನ ಟೇಸ್ಟ್ ಮಾಡಿ, ತುಂಬಾ ಕ್ರಿಸ್ಪಿ ಆಗಿತ್ತು ಹಾಗೂ ತುಂಬ ರುಚಿಕರವಾಗಿತ್ತು. ಆಗ್ಲಿಂದ ಬರೀ ಖಾರವಾದ ಪದಾರ್ಥಗಳನ್ನೇ ತೋರಿಸ್ತಾ ಇದೆಯಾ, ಬೇರೆ ಏನಾದರೂ ರುಚಿ ಪ್ರಿಯರಿಗೆ ಸ್ವೀಟ್ ಆದಂಥ ಪದಾರ್ಥಗಳು ಏನಾದರೂ ಇದೆಯಾ ಅಂತ ಹೇಳಿದ್ರೆ ಅದನ್ನ ಮಿಸ್ ಮಾಡ್ಕೊಳ್ಳದೆ ಇರಬೇಡಿ. ಈ ಮೇಳದಲ್ಲಿ ಸ್ವೀಟ್ ಕೌಂಟರ್ ಅಂತ ಇದೆ. ಈ ಸ್ವೀಟ್ ಕೌಂಟರ್ನಲ್ಲಿ ಬಿಸಿ ಬಿಸಿಯಾದ ಜಿಲೇಬಿ ಹಾಗೂ ಜಾಮೂನ್ನ ತಯಾರಿಸಲಾಗಿತ್ತು. ಇದರ ಜೊತೆಗೆ ಅವರೇ ಬೇಳೆ ಮೈಸೂರು ಪಾಕ್, ಅವರೇ ಬೇಳೆ ಹಲ್ವಾ, ಅವರೇ ಬೇಳೆ ಬರ್ಫಿ, ಮುಖ್ಯವಾಗಿ ಅವರೇ ಬೇಳೆ ಚಿಕ್ಕಿನ ಟೇಸ್ಟ್ ಮಾಡದೆ ಮರೆಯದಿರಿ. ಈ ಎಲ್ಲ ಸ್ವೀಟ್ಸ್ನ ಟ್ರೈ ಮಾಡಿದ್ಮೇಲೆ ಖುಷಿ ಪಡೋದಂತೂ ಗ್ಯಾರಂಟಿ. ಹಾಗಾದ್ರೆ ನೀವು ಇನ್ನೂ ಹೋಗಿಲ್ಲ ಅಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಪ್ರಿಯರಿಗಂತೂ ಇಲ್ಲಿ ವಿಶೇಷವಾದ ಕೌಂಟರ್ನೇ ಓಪನ್ ಮಾಡಲಾಗಿತ್ತು. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ ಅವರೇ ಬೇಳೆ ಬನ್ನು, ಅವರೇ ಬೇಳೆ ಪಫ್ಸು ಹಾಗೂ ಅವರೇ ಬೇಳೆ ವೆರೈಟಿ ಆದಂಥ ಮಿಕ್ಸ್ಚರ್ ಕೂಡ ಸಿಗ್ತಾ ಇತ್ತು. ಸ್ವೀಟ್ಸು, ಚಾಟ್ಸು ಹಾಗೂ ಸ್ನ್ಯಾಕ್ಸು ಎಲ್ಲಾನು ಮುಗೀತು. ಕೊನೆಯದಾಗಿ ಒಂದು ಲೈಟ್ ಆಗಿ ಡೆಸರ್ಟ್ನ ಟ್ರೈ ಮಾಡಬೇಕು ಅಂದ್ರೆ ಇಲ್ಲಿದೆ ನೋಡಿ ಅವರೇ ಬೇಳೆ ಐಸ್ ಕ್ರೀಮ್. ರೆಗ್ಯುಲರ್ ಐಸ್ ಕ್ರೀಮ್ನಂತೂ ಟ್ರೈ ಮಾಡಿರ್ತೀವಿ, ಆದರೆ ಇಲ್ಲಿ ವಿಶೇಷವಾದ ಅವರೇ ಬೇಳೆ ಫ್ಲೇವರ್ಫುಲ್ ಆದ ಐಸ್ ಕ್ರೀಮ್ನ ಒಮ್ಮೆ ಆದರೂ ಟ್ರೈ ಮಾಡಿ. ಈ ಅವರೇ ಬೇಳೆ ಮೇಳದಲ್ಲಿ ಪ್ರಮುಖ ಆಕರ್ಷಣೀಯ ಪದಾರ್ಥಗಳನ್ನೆಲ್ಲ ಟೇಸ್ಟ್ ಮಾಡಿದ್ದಾಯ್ತು. ಹಾಗಾದ್ರೆ ಒಂದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡು ಆಗ್ತಾನೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾದಂಥ ನಿಪ್ಪಟ್ಟನ್ನ ಟೇಸ್ಟ್ ಮಾಡೇ ಬಿಟ್ವಿ. ಅದು ಕೂಡ ತುಂಬಾನೇ ಕ್ರಿಸ್ಪಿ ಅನ್ನಿಸ್ತು. ಈ ಅವರೇ ಬೇಳೆ ಮೇಳದಲ್ಲಿ ಇನ್ನೇನಪ್ಪ ವಿಶೇಷ ಅಂತ ಕೇಳಿದ್ರ ಇಲ್ಲಿರುವಂತ ಅವರೇ ಬೇಳೆ ಮಿಕ್ಸ್ಚರ್ಸ್, ಇದು ಪುದೀನಾ ಮಿಕ್ಸ್ಚರ್ಸ್ ಆಗಿರ್ಬೋದು, ಗಾರ್ಲಿಕ್ ಮಿಕ್ಸ್ಚರ್ಸ್ ಆಗಿರ್ಬೋದು, ಇದು ಮನೆಗೆ ತೆಗೆದುಕೊಂಡು ಹೋಗಿ 1 ವಾರಗಟ್ಟಲೆ ನಾವು ಸೇವನೆ ಮಾಡ್ಬೋದು. ಈ ಅವರೇ ಬೇಳೆ ಮೇಳದಲ್ಲಿ ವಿವಿಧ ರೀತಿಯ ಸ್ನ್ಯಾಕ್ಸ್ ಅಂತೂ ಟ್ರೈ ಮಾಡಿದ್ವಿ. ಆಗ್ಲೇ ಮಧ್ಯಾಹ್ನ ಆಗಿತ್ತು, ಆದ್ರಿಂದ ಲಂಚ್ ಲೈಟ್ ಆಗಿ ತಗೋಣ ಅಂತ ಅನ್ಕೊಂಡು ಅವರೇ ಬೇಳೆ ಉಪ್ಪಿಟ್ಟು ಹಾಗೂ ಅವರೇ ಬೇಳೆ ಅನ್ನ ಸಾಂಬಾರ್ನ ತೆಗೆದುಕೊಂಡ್ವಿ. ಇದು ಕೂಡ ತುಂಬಾನೇ ರುಚಿಕರವಾಗಿತ್ತು. ನೋಡುದ್ರಲ್ಲ ವೀಕ್ಷಕರೇ, ಈ ಅವರೇ ಬೇಳೆ ಮೇಳಕ್ಕೆ ಎಷ್ಟು ಜನ ಸಾಕ್ಷಿಯಾಗಿದ್ದಾರೆ ಅಂತ. ನೀವು ತಪ್ಪದೆ ಈ ವೀಕೆಂಡ್ ಆದ್ರೂ ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಅವರೇ ಬೇಳೆ ಮೇಳದಲ್ಲಿ ನಾನು ತೋರಿಸ್ಕೊಟ್ಟಿದ್ದು ಕೆಲವೊಂದು ಪದಾರ್ಥಗಳನ್ನ ಮಾತ್ರ, ಆದ್ರೆ ನೀವು ಟ್ರೈ ಮಾಡಬೇಕು ಅಂತ ಅನ್ಕೊಂಡ್ರೆ ಸುಮಾರು 125 ಪದಾರ್ಥಗಳನ್ನ ಅವರೇ ಬೇಳೆಯಿಂದನೇ ಮಾಡಿ ಇಲ್ಲಿ ಎಲ್ರಿಗೂ ಸರ್ವ್ ಮಾಡ್ತಿದ್ದಾರೆ. ದಯವಿಟ್ಟು ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ತಾಜಾ ತರಂಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.